ಮತ್ತು ನಗರ ಎರಡೂ ಭಾಗಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಎಲ್ಲ ಭಾಗಗಳಿಗೂ ಭೇಟಿಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಗೋವಿಂದ ಕಾರಜೋಳರು ಇರ್ಬೋದು, ಪ್ರತಿಯೊಬ್ಬ ನಮ್ಮ ನಾಯಕರುಗಳು ಕೂಡ ಬಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮತ್ತು ಉಳಿದೆಲ್ಲ ನಾಯಕರು ಬರ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲೇ ಇದ್ದಾರೆ. ಎಲ್ಲೇ ಹೋದ್ರೂ ಕೂಡ ಒಳ್ಳೆಯ ಸ್ಪಂದನೆ ನಮಗೆ ಸಿಗ್ತಾ ಇದೆ. ಜನಕ್ಕೆ ಕೈಗೆ ಸಿಗುವಂತಹ ಮತ್ತು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿರುವಂಥ ವೀರಣ್ಣ ಚರಂತಿಮಠರ ವಿಚಾರದಲ್ಲಿ 2023ರಲ್ಲಿ ಸಣ್ಣ ಅಚಾತುರ್ಯ ತಮ್ಮಿಂದ ಆಗಿದೆ. ಅದನ್ನು ಸರಿಪಡಿಸಿಕೊಂಡು ಅವರಿಗೆ ಮತ್ತೆ ಜನರ ಸೇವೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಹಾಗೂ ಸಿದ್ದರಾಮಯ್ಯನವರ 3 ವರ್ಷದ ಆಡಳಿತ ಏನಿದೆ ಅದ್ರ ಬಗ್ಗೆ ಇಡೀ ರಾಜ್ಯದ ಜನ ಬೇಸತ್ತಿದ್ದಾರಲ್ಲ, ಅದರ ಪರಿಣಾಮ ಇವತ್ತು ಬಾಗಲಕೋಟೆಯಲ್ಲೂ ಕಾಣಿಸ್ತಾ ಇದೆ. ಈ ಒಂದು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಸಂದೇಶವನ್ನು ಬಾಗಲಕೋಟೆ ಜನ ಇಡೀ ರಾಜ್ಯಕ್ಕೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಸರ್, ಈಗ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಾಗಿದ್ರೆ 8,25,000 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಈಗ ಹುಟ್ಟುವಂಥ ಮಗುವಿನ ತಲೆ ಮೇಲೂ ಕೂಡ 1,17,000 ಸಾಲವನ್ನು ತಂದಿಟ್ಟಿರುವಂಥ ಸಿದ್ದರಾಮಯ್ಯನವರ ಸರ್ಕಾರನೇ ಬಂದಾಗಬೇಕು ಅಂತ ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅವ್ರೇನು ಗ್ಯಾರಂಟಿ ಸ್ಕೀಮನ್ನು ಏನು ಅವ್ರ ಅಪ್ಪನ ಮನೆಗೆ ಕೊಡ್ತಾ ಇದ್ದಾರಾ? ಸಿದ್ದರಾಮಯ್ಯನ ಹುಂಡಿನಲ್ಲಿ ಏನು ಹೊಲ ಗದ್ದೆನಲ್ಲಿ ಬೆಳೆದ್ಬಿಟ್ಟು ತೊಗೊಂಬಂದು ಕೊಡ್ತಾ ಇದ್ದಾರೆ? ಇಲ್ಲಲ್ವಾ? ಅದ್ರ ಜೊತೆಗೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಧ್ಯದಿಂದ ಬರುವಂಥ ಆದಾಯವನ್ನು 15,000 ಕೋಟಿಯಿಂದ 38,000 ಕೋಟಿಗೆ ಫಿಕ್ಸ್ ಮಾಡಿ ಹೆಣ್ಮಕ್ಳಿಗೆ 2,000 ಕೊಟ್ಟು ಗಂಡಂದಿರನ್ನ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟು ಲೂಟಿ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನು ಅವ್ರ ಹತ್ರದಿಂದ ವಸೂಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಸರ್ಕಾರ ಆದಷ್ಟು ಬೇಗ ತೊಲಗಿ ಹೋಗಬೇಕು ಅಂತ ಜನನೇ ಕಾದಿದ್ದಾರೆ. ಜನನೇ ಸಿಟ್ಟಿಗೆದ್ದು ಇವ್ರಿಗೊಂದು ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರು ಒಂದು ಕಡೆ ನಾನು ಯುಗಾದಿ ದಿನ ದೀಪಾವಳಿ ದಿನ ಮಾಂಸ ತಿಂತೀನಿ ಅಂತ ಹೇಳ್ಬಿಟ್ಟು ಮುಸಲ್ಮಾನರನ್ನ ಒಂದು ಕಡೆ ಪೋಲರೈಸ್ ಮಾಡೋದು, ಇನ್ನೊಂದು ಕಡೆ ಹಿಂದೂಗಳ ಭಾವನೆಗೆ ಹರ್ಟು ಮಾಡುವಂಥದ್ದು. ಇಲ್ಲಿ ಜಾತಿ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಒಡೆದು ಕೊನೆಗೆ ಕವರಿಗೆ ದುಡ್ಡು ಕೊಟ್ಟುಬಿಟ್ಟು ಮತಗಳನ್ನು ಖರೀದಿ ಮಾಡೋ ಮುಖಾಂತರ ಗೆಲ್ಲಬೇಕು ಅಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದೀವಿ ಅಂತ ಒಂದು ಕಡೆನಾದರೂ ಅವರು ಮತಯಾಚನೆಯನ್ನು ಮಾಡ್ತಿದ್ರು. ಮತ್ತು ನಗರ ಎರಡೂ ಭಾಗಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಎಲ್ಲ ಭಾಗಗಳಿಗೂ ಭೇಟಿಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಗೋವಿಂದ ಕಾರಜೋಳರು ಇರ್ಬೋದು, ಪ್ರತಿಯೊಬ್ಬ ನಮ್ಮ ನಾಯಕರುಗಳು ಕೂಡ ಬಂದು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಮತ್ತು ಉಳಿದೆಲ್ಲ ನಾಯಕರು ಬರ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲೇ ಇದ್ದಾರೆ. ಎಲ್ಲೇ ಹೋದ್ರೂ ಕೂಡ ಒಳ್ಳೆಯ ಸ್ಪಂದನೆ ನಮಗೆ ಸಿಗ್ತಾ ಇದೆ. ಜನಕ್ಕೆ ಕೈಗೆ ಸಿಗುವಂತಹ ಮತ್ತು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯವನ್ನು ಮಾಡಿರುವಂಥ ವೀರಣ್ಣ ಚರಂತಿಮಠರ ವಿಚಾರದಲ್ಲಿ 2023ರಲ್ಲಿ ಸಣ್ಣ ಅಚಾತುರ್ಯ ತಮ್ಮಿಂದ ಆಗಿದೆ. ಅದನ್ನು ಸರಿಪಡಿಸಿಕೊಂಡು ಅವರಿಗೆ ಮತ್ತೆ ಜನರ ಸೇವೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಹಾಗೂ ಸಿದ್ದರಾಮಯ್ಯನವರ 3 ವರ್ಷದ ಆಡಳಿತ ಏನಿದೆ ಅದ್ರ ಬಗ್ಗೆ ಇಡೀ ರಾಜ್ಯದ ಜನ ಬೇಸತ್ತಿದ್ದಾರಲ್ಲ, ಅದರ ಪರಿಣಾಮ ಇವತ್ತು ಬಾಗಲಕೋಟೆಯಲ್ಲೂ ಕಾಣಿಸ್ತಾ ಇದೆ. ಈ ಒಂದು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಸಂದೇಶವನ್ನು ಬಾಗಲಕೋಟೆ ಜನ ಇಡೀ ರಾಜ್ಯಕ್ಕೆ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ.